ಇಲ್ಲ, ಸ್ಪೆಸಿಫಿಕ್ ಜರ್ಮನಿಗೆ ಹೋಗಿದ್ದಂತೂ ನಮಗೆ ಟಿಕೆಟ್ ಮೂಲಕ ಗೊತ್ತಾಗಿತ್ತು. ಟಿಕೆಟ್ ನಮ್ಗೆ ಸಿಕ್ತಲ್ಲ, ಅವ್ರು ಟಿಕೆಟ್ ತೊಗೊಂಡಿರೋದು ಸಿಕ್ತು. ಆಮೇಲೆ ಅವ್ರು ಎಲ್ಲೇ ಟಿಕೆಟ್ ಪರ್ಚೇಸ್ ಮಾಡಿದ್ರೆ, ಯಾವುದೇ ಏಜೆನ್ಸಿ ಅವರಿಗೆ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ. ಇಲ್ಲ, ಆಗಿಲ್ಲ. ಅವರು ಕೆಲವರು ಹೇಳಿದ್ರು ದುಬೈಗೆ ಬಂದಿದ್ದಾರೆ, ಅಲ್ಲಿದ್ದಾರೆ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಏನು ಇಲ್ಲ. ಸಾರಿ, ಸ್ಪೆಷಲ್ ಫ್ಲೈಟ್ ಏನಾದರೂ ಮಾಡ್ಕೊಂಡು ಹೋಗಂತ ಚಾನ್ಸಸ್ ಇದೆಯಾ? ಅದರಲ್ಲಿ ಏನಾದರೂ ಮಾಹಿತಿ ಇದಾಗ್ಬೋದಾ? ಇಲ್ಲ, ಅದು ಗೊತ್ತಾಗುತ್ತೆ. ಒಂದು ವೇಳೆ ಏರ್ಪೋರ್ಟ್ ಕ್ಲಿಯರೆನ್ಸ್ ಬೇಕೇ ಬೇಕಲ್ಲ. ಯಾವ ಫ್ಲೈಟು ಟೇಕ್ ಆಫ್ ಆಗಬೇಕಾದ್ರೂ ಕೂಡ, ಇವನ್ ಪ್ರೈವೇಟ್ ಆದರೂ ಏರ್ಪೋರ್ಟ್ ಕ್ಲಿಯರೆನ್ಸ್ ಬೇಕೇ ಬೇಕು. ಅವಾಗ ಅಲ್ಲಿ ಯಾವ ಪ್ಯಾಸೆಂಜರ್ ಹೋಗ್ತಾರೆ ಅಂತ ಅವ್ರ ಹೆಸರು ಕೂಡ ಇರುತ್ತೆ. ಈಗ ನಾವೆಲ್ಲ ಒಂದೊಂದು ಸಾರಿ ಈ ಚಾರ್ಟರ್ಡ್ ಏರ್ಕ್ರಾಫ್ಟಲ್ಲಿ ಇಲ್ಲಿಂದ ಹುಬ್ಳಿಗೋ ಅಲ್ಲಿ ಎಲ್ಲ ಹೋಗ್ತೀವಲ್ಲ, ಅವಾಗ ನಾವು ಎಲ್ಲ ಹೆಸರುಗಳು ಎಲ್ಲ ಕೊಡಬೇಕಲ್ಲ. ಇಲ್ಲ ಇಲ್ಲ, ಅಷ್ಟು ಹೋಗಿದ್ದು ಗೊತ್ತು. ಸ್ಟಾರ್ಟಿಂಗ್ ವಿಡಿಯೋಗಳು ಎಲ್ಲಿಂದ ವಾಟ್ಸಪ್ಪಿಗೆ ವೈರಲ್ ಆಗ್ತಿದೆ, ಅವರು ಅರೆಸ್ಟ್ ಆಗಿದ್ದಾರಾ ಅಥವಾ ಪ್ರಾರಂಭಿಕವಾಗಿ ಎಲ್ಲಿಂದ ಶೇರ್ ಆಗ್ತಿದೆ ಅಂತ? ಅಲ್ಲ, ಅದೆಲ್ಲ ನೋಡ್ತಾರೆ SIT ನೋಡಿ. SIT ಮಾಡಿರೋದೇ ಅದಕ್ಕಲ್ವಾ, ಒರಿಜಿನಲಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನ ನೋಡ್ಬೇಕಲ್ಲ. ಎಲ್ಲಿಂದ ಪ್ರೊಡ್ಯೂಸ್ ಆಯಿತು, ಪ್ರೊಡಕ್ಷನ್ ಎಲ್ಲಿಂದ ಆಯಿತು, ಮತ್ತು ಎಲ್ಲಿಂದ ಯೂಸ್ ಆಯಿತು, ಎಲ್ಲಿಂದ ಪಬ್ಲಿಸೈಸ್ ಆಯಿತು, ಎಲ್ಲವನ್ನು ನೋಡ್ತಾರೆ. ಎಲ್ಲ ನೋಡಬೇಕು. ಅದು GT ದೇವೇಗೌಡರು ಆರೋಪ ಮಾಡಿದ್ರು, ಮಲೇಷಿಯಾ ಮತ್ತು ಇದರಲ್ಲಿ ಅಲ್ಲೆಲ್ಲ ಪ್ರೊಡ್ಯೂಸ್, ಅಲ್ಲೆಲ್ಲ ರೆಡಿಯಾಗಿ ಹಂಚ್ತಾ ಇದ್ದಾರೆ, ಆಸ್ಟ್ರೇಲಿಯಾದಲ್ಲೆಲ್ಲ ಹಂಚ್ತಾ ಇದ್ದಾರೆ ಅಂತ, ಅಲ್ಲೆಲ್ಲ ಪ್ರೊಡ್ಯೂಸ್ ಮಾಡಿ ಹಂಚ್ತಾ ಇದ್ದಾರೆ. ನಾವಿನ್ನೂ ಅಲ್ಲಿ ತನಕ ಹೋಗಿಲ್ಲ, ಆಸ್ಟ್ರೇಲಿಯಾ ತನಕ. ಸದ್ಯಕ್ಕೆ ಕರ್ನಾಟಕದಲ್ಲೇ ಇದ್ದೀವಿ ಇನ್ನೂ ಸದ್ಯಕ್ಕೆ. ಆಸ್ಟ್ರೇಲಿಯಾ ತನಕ ಹೋಗಿಲ್ಲ.